ಕಮ್ ದಿಸ್ ಸೈಡ್. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹೋಟೆಲ್. ಮತ್ತೆ ಯಾಕೆ ಕೇಕು? ಯಾಕೆ? ನ್ಯೂ ಇಯರ್. ಹ್ಯಾಪಿ 2025ಗಾ? ಹೌದಾ? ಹೋಟೆಲ್ಗೆ ಮೊಮ್ಮು ತರಕ್ಕೆ ಹೋಗ್ತಾ ಇದ್ದೀರಾ? ಪಿಂಕಿಗೆ ಲಾಸ್ಟ್ ದಿನ ಕೆಲಸ ಕೊಡಬಾರ್ದು ಅಂತನಾ? ಹುಷಾರಾಗಿ ಬನ್ನಿ, ಚಳಿ ಇದೆ ತುಂಬಾ. ಓಕೆ ಪಾಪ ಇರು ಅಂತ ಹೇಳು. ಓಕೆ ಬಾಯ್. ಏನು ತಿಂದಿಲ್ಲ, ಸೊ ಇಲ್ಲೇ ಪಾರ್ಸಲ್ ಬಂದಿದೆ, ತಿನ್ನಿಸ್ತಾ ಇದ್ದೀವಿ. ನನಗೆ ಸ್ವಲ್ಪ ಪಿತ್ತ ಆಗಿದೆ, ವಾಮಿಟಿಂಗ್ ಆಯಿತು. ಸೊ ಇವಾಗ ಊಟ ಮಾಡಿಸ್ತಾ ಇದ್ದೀವಿ. ನಾನು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಕೇಕ್ ಕಟ್ ಮಾಡಿ ತಿಂದ್ಬಿಟ್ಟು ಮಲ್ಕೊಂಡು ಚಿನ್ನಮ್ಮಂಗೆಲ್ಲ ಊಟ ಮಾಡಿಸಿ ಅವಳನ್ನ ಮಲಗಿಸ್ಬಿಟ್ಟು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡ್ಕೊಂಡು ದೇವ್ರ ಪಾತ್ರೆ ತೊಳೆದಿಟ್ಕೊಂಡೆ. ಏಕೆಂದರೆ ಬೆಳಗ್ಗೆ ಅರ್ಜೆಂಟಾಗಿ ಬೇಗ ಮಾಡೋಕ್ಕಾಗಲ್ಲ ಅಂತ. ಸೊ 12 ಆಗೋ ತನಕ ಎಚ್ಚರ ಇರಬೇಕು ಅಂತ ಬೋರ್ಡ್ ಮೇಲೆ ಸ್ವಲ್ಪ ಹ್ಯಾಪಿ ನ್ಯೂ ಇಯರ್ ವಿಶಸ್ ಎಲ್ಲ ಬರೆದು ಮಿಸ್ಸಿಂಗ್ ಮಾಮ್ ಡ್ಯಾಡ್ ಅಂತ ಎಲ್ಲ ಬರ್ತಿದ್ದೆ. 12 ಆಯಿತು, ಹ್ಯಾಪಿ ನ್ಯೂ ಇಯರ್ ಟು ಆಲ್ ಅಂತ ಹೇಳ್ಕೊಂಡು ಹೋದರೆ ಇಬ್ಬರೂ ಎದ್ದೇಳಲಿಲ್ಲ. ಸೊ ಕೇಕ್ ಕಟಿಂಗ್ ನೆಕ್ಸ್ಟ್ ಡೇಗೆ ಟ್ರಾನ್ಸ್ಫರ್ ಆಯಿತು, ಪೋಸ್ಟ್ಪೋನ್ ಆಯಿತು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಎದ್ದೆಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡಿ ನಾವು ಸ್ಕೂಲ್ಗೆ ಹೊರಟ್ವಿ. ಸೊ ಅವಳಿಗೆ ಕಲರ್ ಡ್ರೆಸ್ ಹೇಳಿರಲಿಲ್ಲ, ಹಾಗಾಗಿ ಹೊಸದಿತ್ತು ಕೋಟ್. ಆ್ಯಕ್ಚುಲಿ ಅದನ್ನು ಓಪನಿಂಗ್ ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಯಾವಾಗಲೂ ಶಾಪಿಂಗ್ ಹೋದಾಗ ತೊಗೊಂಡಿದ್ವಿ. ಸೊ ಅವಳಿಗೆ ಹೊಸ ಬಟ್ಟೆ ಹಾಕ್ತಾರೆ, ನನಗೂ ಹಾಕೊಳ್ಳೋಕೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದು ಸಂಜೆ ಮನೆಯಲ್ಲಿ ಕೇಕ್ ಕಟಿಂಗ್ ಮಾಡ್ತಾಯಿದ್ದೀವಿ. ಹಾಯ್, ನಾವು ಇವತ್ತು 1st January 2025 ದಿನ ಕೇಕ್ ಕಟ್ ಮಾಡ್ತಿದ್ದೀವಿ. ಬಿಕಾಸ್ ನೆನ್ನೆ ಸ್ವಲ್ಪ ನನಗೆ ವಾಮಿಟ್ ಆಯಿತು, ಗ್ಯಾಸ್ಟ್ರಿಕ್ ಓವರ್ ಆಗಿ ಪಿತ್ತ ಥರ ಆಗಿ. ಸೊ ಅದಕ್ಕೆ ಮೇಡಮ್ ಅವ್ರನ್ನ ಎಬ್ಸಕ್ಕೆ ಟ್ರೈ ಮಾಡಿದೆ, ಅವ್ರು ಎದ್ದೇಳಿಲ್ಲ. ಅದಕ್ಕೆ ಇವತ್ತೆಲ್ಲ ನೀಟಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಬೆಳಗ್ಗೆ ಪೂಜೆ ಎಲ್ಲ ಮಾಡಿ ಹೋಗಿದ್ದೆ. ಸೊ ಇವಾಗ ಕೇಕ್ ಕಟಿಂಗ್ ಮಾಡ್ತಾ ಇದ್ದೀವಿ. ಬನ್ನಿ 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 ಅಭಿಷೇಕ್. ದಿ ಲೇಸಿ ಅಷ್ಟು ಮುಖಾನೇ ತೋಸಲ್ಲ ಗುರು. ಏನ್ ಗುರು? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಥ್ಯಾಂಕ್ ಯು ಅಕ್ಕ. ಹ್ಯಾಪಿ ನ್ಯೂ ಇಯರ್ ಯು ಟು. ಕೇಕ್ ಕಟ್ ಮಾಡ್ಬೇಕಾದ್ರೂ ಕಂಪ್ನಿ ಕಾಲು ಸಾಕಾಗಿ ಹೋಗಿದೆ ನಮ್ಗೆ ಅಂತ. ಎಸ್, ಹ್ಯಾಪಿ ನ್ಯೂ ಇಯರ್ ಚಿನ್ನಮ್ಮ. ನಾನು ಚಾಕ್ಲೇಟ್ ರೋಸ್ನ ಹೇಳ್ಕೊಂಡು ತಿಂದು ಹಲ್ಲು ಕುಳ್ಕಾಗಿದೆ. ವಿಡಿಯೋ ಮಾಡಿ ಬಂದಿದ್ದು ಹಿಂಗೆ. ಸೊ ಕೇಕ್ ಕಟಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಟೆಂಪಲ್ಗೆ ಹೊರಟ್ವಿ, ಆಂಜನೇಯ ಸ್ವಾಮಿ ಟೆಂಪಲ್. ಗಾಡಿ ಪೂಜೆ ಮಾಡಿಸಿದ್ರಲ್ಲ ಆ ಟೆಂಪಲ್, ಸೊ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಸೊ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ದೇವ್ರನ್ನ ಬೇಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಗಡೆ ಆಂಜನೇಯ ಮೂರ್ತಿ ಇದೆ. ಸೊ ಆ ಮೂರ್ತಿಗೂ ಸಹ ನಮಸ್ತೆ ಮಾಡಿಕೊಂಡು ನೆಕ್ಸ್ಟ್ ನಾವು ಚಂದಾಪುರ ಸರ್ಕಲಲ್ಲಿ ರಾಮನ ದೇವಸ್ಥಾನ, ಸೊ ಅಲ್ಲಿಗೆ ಹೋದ್ವಿ. ಅದೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ಸೊ ಚಿನ್ನಮ್ಮ ಎಂಜಾಯ್ ಮಾಡ್ಕೊಂಡು ಒಂದು ರೌಂಡ್ ಸುತ್ಕೊಂಡು ಗಣಪತಿ ಹತ್ರ ಬೇಡ್ಕೊತಾ ಇದ್ದೀವಿ. ಅದಾದಮೇಲೆ ಶ್ರೀರಾಮನ ದರ್ಶನ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಹೊಸ ವರ್ಷ ಹೊಸದಾಗಿರಲಿ, ಖುಷಿ ತುಂಬಲಿ ಅಂತ ಬೇಡ್ಕೊಂಡು ಇಲ್ಲೇ ನೋಡಿ ನಮ್ಮ ಕ್ರೆಡಿಟ್ ಕಾರ್ಡ್ ನಮ್ಮ ಗುರುಗಳು ಸಾಯಿಬಾಬಾ ಅವರಿದ್ದರು, ಅವ್ರ ಹತ್ರನೂ ಒಂದು ಅಪ್ಲಿಕೇಶನ್ ಹಾಕಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಮ್ಮದಿಯಿಂದ. ಸೊ ಪ್ರಸಾದ ಸಿಕ್ತು ನಮಗೆ, ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಚಿನ್ನಮ್ಮ ಪಾನಿಪುರಿ ತಿಂತೀನಿ ಅಂತಂದು, ಸೊ ಬರಬೇಕಾದ್ರೆ ನಾವು ಪಾನಿಪುರಿ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. ಅಷ್ಟೊತ್ತಿಗೆ ಮೇಡಮ್ ಅವ್ರು ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಹೋಮ್ವರ್ಕ್ ಸಹ ಹಾಫ್ ಆ್ಯಂಡ್ ಹಾಫ್ ಆಗಿತ್ತು. ಸೊ ಮನೆಗೆ ಹೋದ್ಮೇಲೆ ಹೋಮ್ವರ್ಕ್ ಮಾಡ್ತಿರೋ ಮಾಡೋದು ಅನ್ನೋ ಕ್ವಶನ್ ಮಾರ್ಕ್ ನನ್ನ ತಲೆ ನೋಡ್ತಾ ಇತ್ತು. ಸೊ ಹೋಗಿ ಡೋರ್ ಓಪನ್ ಮಾಡಿ ಅಂತೀನಿ. ಅವಳಿಗೆ ಹೋಮ್ವರ್ಕ್ ಕಾಚಿ ಮಾಡಿಸ್ತೀನಿ ಅಂತ ಹೇಳಿದೆ. ಇಲ್ಲ ನೋಡಿ, ಅಯ್ಯಪ್ಪ ಜೋಕಾಲಿ. ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ದೀರಾ? ಕೆರಿಬಾರ್ದು, ಕೈ ತೆಗಿ. ಇನ್ನೆಷ್ಟು ಹೋಮ್ವರ್ಕ್ ಇದೆ? ಓಕೆ, ಬೇಗ ಬರೆದ್ಬಿಡಿ. ಟೆಂಪಲ್ಗೆಲ್ಲ ಹೋಗಿ ಬಂದ್ವಿ. ಹಾಗೆ ಬರ್ತಾ ಪಾನಿಪುರಿ ತಿನ್ಕೊಂಡು ಬಂದ್ವಿ. ಟೈಮ್ ಇವಾಗ 8:15 ಆಗಿದೆ. ಅವರೆಕಾಳು ಸೊಪ್ಪು ಬಸ್ಸಾರು ಅರ್ಧ ಮಾಡಿದ್ದೆ ಅಂದರೆ ಸೊಪ್ಪು ಕಾಳೆಲ್ಲ ಬೇಯಿಸಿದೆ. ಇವಾಗ ಕಂಪ್ಲೀಟ್ ಮಾಡಬೇಕು. ಸೊ ಇದಿಷ್ಟು ನಮ್ಮ ಹೊಸ ವರ್ಷದ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬೈ ಬಾಯ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಹೇಳು ಹ್ಯಾಪಿ ನ್ಯೂ ಇಯರ್ ಫಾರ್ ಆಲ್ ಮೈ ಫ್ಯಾಮ್. ಹೊಸ ವರ್ಷದ ಶುಭಾಶಯಗಳು. ಹೇಳು ಬಂಗಾರಿ.
ಹೊಸ ವರ್ಷದ ಹೊಸ ವರ್ಷದ ಶುಭಾಶಯಗಳು. ಬಾಯ್ ಬಾಯ್.